ಶೀರ್ಷಿಕೆ ಭಕ್ತನ ಪ್ರೀತಿ. ಪರಿಚಯ. ಮಂಡ್ಯ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಶಿವ ಎಂಬ ಯುವಕ ತನ್ನ ತಂದೆಯ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಸಾದಾ ಜೀವನದಲ್ಲಿ ಒಂದು ಹೊಸ ಬೆಳಕು ತಂದಳು ಅನು, ಪಕ್ಕದ ಮನೆ ಹುಡುಗಿ. ಅನು ಸುಂದರಿಯಾದರೂ ಸಂಸಾರದ ಭಾರ ತಳೆದು ಬದುಕುತ್ತಿದ್ದಳು. ತಂದೆ ಕಠಿಣ ಸ್ವಭಾವದವರಾಗಿದ್ದು ಅವರು ಅವಳಿಗೆ ಯಾವತ್ತೂ ಹೊರಗಿನ ಜಗತ್ತನ್ನು ನೋಡಲು ಬಿಡುತ್ತಿರಲಿಲ್ಲ. ಪ್ರೀತಿಯ ಹುಟ್ಟು. ಅಂಗಡಿಗೆ ದಿನವೂ ದಿನಸಿ ತೆಗೆದುಕೊಳ್ಳಲು ಬರುವ ಅನು ಶಿವನ ಮನಸ್ಸನ್ನು ಸಿಕ್ಕಾಪಟ್ಟೆ ಸೆಳೆದಳು. ಅವಳ ಕಣ್ಣುಗಳಲ್ಲಿ ಅವನಿಗೆ ತೀವ್ರ ದುಃಖ ಕಂಡಿತು. ಮೊದಲು ಕೇವಲ ಮಾತನಾಡಲು ಮುಜುಗರಪಟ್ಟರೂ ಒಂದೆರಡು ಬಾರಿ ಸಕ್ಕರೆ ಹೆಚ್ಚಾಗಿ ಕೊಟ್ಟು ಅರಿಶಿನದ ಬಾಟಲಿಯನ್ನು ಉಚಿತವಾಗಿ ನೀಡಿ ಅವಳ ಗಮನ ಸೆಳೆಯಲು ಶಿವ ಯತ್ನಿಸಿದ. ಇಬ್ಬರ ಮಧ್ಯೆ ಮಾತುಗಳು ಬೆಳೆಯತೊಡಗಿದವು. ಅನು ಎಷ್ಟು ಸುಂದರಳೋ ಅಷ್ಟೇ ಭರವಸೆಗಳಿಲ್ಲದ ಜೀವನ ನಡೆಸುತ್ತಿದ್ದಳು. ಶಿವನ ಜೊತೆಗೆ ಮಾತನಾಡಿದಾಗ ಮಾತ್ರ ಅವಳಿಗೆ ಸ್ವಲ್ಪ ಸಂತೋಷ. ಅಂತರಂಗದಲ್ಲಿ ಇಬ್ಬರಲ್ಲೂ ಒಲವು ಬೆಳೆತು ಹೋಯಿತು. ಕದ್ದು ಮುಚ್ಚಿ ಪ್ರೀತಿ. ಅನು ಬೆಳಗಿನ ಜಾವ ಶಿವನ ಅಂಗಡಿಯ ಹತ್ತಿರ ಬಂದು ಒಂದಷ್ಟು ಹೊತ್ತು ಮಾತನಾಡುತ್ತಿದ್ದಳು. ಮೊದಲು ಕೇವಲ ಸ್ನೇಹವೆಂದು ಭಾಸವಾದರೂ ಸ್ವಲ್ಪ ದಿನಗಳಲ್ಲಿ ಅದೇ ಸ್ನೇಹ ಪ್ರೀತಿಯ ರೂಪ ಪಡೆದುಕೊಂಡಿತು. ಆದರೆ ಈ ಪ್ರೀತಿ ಸಹಜವಾಗಿ ಬೆಳೆಯಲಿಲ್ಲ. ಅನು ತಾನು ಮನೆಯವರನ್ನು ಹೆದರಿಕೊಂಡು ಹೋದಳು. ಶಿವನ ಹತ್ತಿರ ಪ್ರೀತಿ ಅಭಿವ್ಯಕ್ತಿಸಲು ಭಯಪಟ್ಟು ಹೋದಳು. ಶಿವನು ನಿದ್ದೆಯಾಗದ ರಾತ್ರಿಗಳನ್ನು ಕಳೆಯುತ್ತಿದ್ದ. ಅನು ಭಯದಿಂದ ತನ್ನ ಹೃದಯದ ಮಾತು ಹೇಳಲಾಗದೆ ಅಳುತ್ತಿದ್ದಳು. ಆದರೆ ಒಮ್ಮೆ ಒಂದು ತೀರ್ಮಾನಕ್ಕೆ ಬಂದು ಶನಿವಾರ ಸಂಜೆ ಅವಳನ್ನು ಹತ್ತಿರದ ಹೊಳೆಯ ಕಡೆ ಕರೆದನು. ಮಳೆಯ ಚಿಮ್ಮುಚಿಮ್ಮಾದ ಹನಿಗಳ ನಡುವೆ ಅವನು ಕೈ ಹಿಡಿದುಕೊಂಡು ಹೇಳಿದ, ನಾನು ನಿನ್ನನ್ನು ಮದುವೆಯಾಗ್ತೀನಿ, ಹೇಗಾದರೂ. ನಿನ್ನ ಮನೆಯವರು ಒಪ್ಪಿಕೊಂಡರೂ ಇಲ್ಲದಿದ್ದರೂ. ಅವಳ ಕಣ್ಣೀರು ಹಾರಿ ಬಂತು. ಆದರೆ ಮನಸ್ಸಿನಲ್ಲೂ ಛಲ ಹುಟ್ಟಿಕೊಂಡಿತು. ಪ್ರೀತಿಯ ಸಾವು ಬದುಕು. ಅವಳು ತಾಯಿ ಬಳಿ ಮಾತಾಡಲು ಹೋದಳು. ಆದರೆ ತಂದೆಗೆ ಈ ವಿಚಾರ ಗೊತ್ತಾದಾಗ ಆಕ್ರೋಶಗೊಂಡು ಅವಳ ಮೇಲೆ ಕಠಿಣ ನಿರ್ಬಂಧ ಹೇರಿದರು. ಮನೆ ಬಿಟ್ಟು ಹೊರಬರಲು ಬಿಡಲಿಲ್ಲ. ಶಿವನ ಮೇಲೆ ಕುಳಿತ ಕೋಪ ಅಂಗಡಿಯ ಮುಂದೆ ಗೂಂಡಾಗಳನ್ನು ಕಳುಹಿಸುವ ಮಟ್ಟಿಗೆ ತಲುಪಿತು. ಇದನ್ನು ತಡೆಸಲು ಶಿವನು ಒಂದು ನಿರ್ಧಾರಕ್ಕೆ ಬಂದ. ಊರಿನ ದೊಡ್ಡವರ ಮುಂದೆ ಮಾತಾಡಿ ಅವರ ಒತ್ತಾಯಕ್ಕೆ ಗುದ್ದಿಸಲು ತಯಾರಾದ. ಆದರೆ ಅದಕ್ಕೂ ಮುನ್ನ ಒಂದು ರಾತ್ರಿ ಅನು ತನ್ನ ಮನೆಯ ಹಿಂದಿನ ಬಾಗಿಲಿಂದ ಹೊರಬಂದು ಶಿವನ ಬಳಿ ಓಡಿ ಬಂದುಕೊಂಡಳು. ಪಯಣ ಮುಂದುವರಿಯಿತು. ಇಬ್ಬರೂ ಆ ರಾತ್ರಿ ಊರಿನ ಬಸ್ಸಿಗೆ ಏರಿ ಹಾಸನದ ಕಡೆ ಓಡಿದರು. ಹಾಸನದ ದೇವಸ್ಥಾನದಲ್ಲಿ ಮದುವೆಯಾಗುವ ನಿರ್ಧಾರ ಮಾಡಿಕೊಂಡರು. ಪ್ರೀತಿಯ ಗೆಲುವಿಗಾಗಿ ತಮ್ಮ ಹೋರಾಟವನ್ನು ಮುಂದುವರಿಸಿದರು. ಈಗ ಅನು ಮತ್ತು ಶಿವ ಆ ಹಳ್ಳಿಯಿಂದ ದೂರ ಹೊಸ ಊರಿನಲ್ಲಿ ಹೊಸ ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ಪ್ರೀತಿಯ ಆ ನೆನಪುಗಳು, ಕದ್ದು ಮುಚ್ಚಿ ಕಳೆದ ಆ ಕ್ಷಣಗಳು ಅವರಿಬ್ಬರ ಜೀವನದಲ್ಲಿ ಸದಾ ಮೆಲುಕು ಹಾಕುವ ನೆನಪಾಗಿ ಉಳಿದಿವೆ.